ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಾಂಸ್ಕೃತಿಕ ನಾಯಕ ಬಸವಣ್ಣ ಎಂದು ಘೋಷಣೆ ಮಾಡಿದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಶ್ರೀ ಮಾನ್ಯ ಸಿದ್ದರಾಮಯ್ಯನವರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೂ ಹಾಗೂ ಸಮಸ್ತ ಕ್ಯಾಬಿನೆಟ್ ದರ್ಜೆಯ ಎಲ್ಲ ಸಚಿವರಿಗೂ ವೀರಶೈವ ಲಿಂಗಾಯತ ಒಳಪಂಗಡಗಳ ಒಕ್ಕೂಟದ ಸರ್ವ ಸದಸ್ಯರು, ಸಮಾಜದ ಬಹುಸಂಖ್ಯಾತರು ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ಅದರಂತೆಯೇ 2000ನೇ ಇಸ್ವಿಯಲ್ಲಿಯೇ ಸಂವಿಧಾನದ ಪರಿಕಲ್ಪನೆಯನ್ನು ಕೊಟ್ಟಂತ ಅಣ್ಣ ಬಸವಣ್ಣ ಎಲ್ಲರಿಗೂ ಆದರಣೀಯ, ಎಲ್ಲರಿಗೂ ಪೂಜ್ಯನೀಯ. ಡಾಕ್ಟರ್ ಅಂಬೇಡ್ಕರ್ ಅವರು ಹೇಗೆ ನಮಗೆ ಸಂವಿಧಾನದ ಪರಿಕಲ್ಪನೆಯನ್ನು ಕೊಟ್ಟು ಪೂಜ್ಯನರಾಗಿದ್ದಾರೆ, ಸ್ಮರಣೀಯರಾಗಿದ್ದಾರೆ, ಹಾಗೆಯೇ ಶ್ರೀ ಬಸವಣ್ಣನವರು ಕೂಡ ಸ್ಮರಣೀಯರು. ಆದ್ದರಿಂದ ಬುದ್ಧ ಅಂಬೇಡ್ಕರ್ ಅವರ ವಿಚಾರದ ಸಾಮ್ಯತೆಯನ್ನ ಬಸವಣ್ಣವರ ವಚನದಲ್ಲಿ ಇದೆ ಅಂತ ಹೇಳಿದರೆ ತಪ್ಪಾಗಲಾರದು. ಆ ಕಾರಣದಿಂದ ಶ್ರೀ ಬಸವಣ್ಣನವರ ಹೆಸರಿನಲ್ಲಿ ಶ್ರೀ ಬಸವಣ್ಣ ವಚನ ವಿಶ್ವವಿದ್ಯಾಲಯವನ್ನು ಈ ಬರುವ ಶೈಕ್ಷಣಿಕ ವರ್ಷದಿಂದ ಘೋಷಣೆ ಮಾಡಿ ಈ ಒಂದು ಬಜೆಟ್ ನಲ್ಲಿ ಅದಕ್ಕೆ ಆರ್ಥಿಕ ಅನುದಾನವನ್ನು ಮೀಸಲಿಟ್ಟು ಶ್ರೀ ಬಸವಣ್ಣ ವಚನ ವಿಶ್ವವಿದ್ಯಾಲಯ ಎಂದು ಘೋಷಿಸಬೇಕಾಗಿ ನಾನು ಡಾಕ್ಟರ್ ಶರಣಪ್ಪ ಕೊಟ್ಗಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಒಳಪಂಗಡಗಳ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಮನವಿಯನ್ನು ಸಲ್ಲಿಸುತ್ತೇನೆ. ಜೈ ಬಸವ.